ಮಾಲೂರು ತಾಲೂಕು ಟೇಕಲ್ ಹೋಬಳಿ ತಿಮ್ನಾಯಕನಹಳ್ಳಿ ಅಗ್ರಹಾರ ಸರ್ವೆ ನಂಬರ್ 35ರಲ್ಲಿ ಸುಮಾರು ಬಂಡೆ ನೆಲದಿಂದ 20 ಅಡಿ ಎತ್ತರ ಇರ್ತದೆ. ಆ ಬಂಡೆನ ಕಾನೂನು ಬಾಹಿರವಾಗಿ ತಿರುವು ಮಾಡಿ ಸುಮಾರು 4 ಎಕರೆ ತಿರುವು ಮಾಡಿ ಅಲ್ಲಿ B1 ಕುಳ್ಸೋಕ್ಕೆ ಪ್ರಾವಿಷನ್ ಬರೋದೇ ಇಲ್ಲ. ಅಂಥ ಜಾಗದಲ್ಲಿ ಸುಮಾರು 4 ಎಕರೆ ಬಂಡೆಯನ್ನು ಅಕ್ರಮವಾಗಿ ತಿರುವು ಮಾಡಿ ಮಾನ್ಯ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡ ಪುತ್ರನ ಹೆಸರಿನಲ್ಲಿರುವ ಕ್ರಷರ್ ಘಟಕ ಸ್ಥಾಪನೆ ಮಾಡಿರ್ತಾರೆ. ಸುಮಾರು 13 ಲಕ್ಷ ರಾಯಲ್ಟಿ ಕಟ್ಟಿ 22,000 ಟನ್ ಬೋರ್ಡ್ ರಸೀದ್ ತಂದ್ಬಿಟ್ಟು ತೋರಿಸ್ಬಿಟ್ಟು ಸುಮಾರು 15 ಲಕ್ಷ ಟನ್ಗೂ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಹೆಚ್ಚು ಬಂಡೆ ಕಬಳಿಸಿ ಗಣಿ ಅಧಿಕಾರಿ ರಾಜೇಶ್, ಒಬ್ಬ ಕಡು ಭ್ರಷ್ಟ ಗಣಿ ಅಧಿಕಾರಿ ರಾಜೇಶು ಈ ಗಣಿ ಮಾಲೀಕರ ಜೊತೆ ಶಾಮೀಲಾಗಿ ಸುಮಾರು 50 ಕೋಟಿ ಹಗರಣ ರಾಯಲ್ಟಿ ಸರ್ಕಾರಕ್ಕೆ ವಂಚಿಸಿ ಕ್ರಷರ್ ಘಟಕ ನಿರ್ಮಾಣ ಮಾಡಿದ್ದಾರೆ. ಮೊನ್ನೆ ನಾವು ಡೈರೆಕ್ಟರ್ಗೂ ದೂರು ಕೊಟ್ಟಿದ್ವಿ, ಜಿಲ್ಲಾಧಿಕಾರಿಗೂ ದೂರು ಕೊಟ್ಟಿದ್ವಿ. ಈಗ ಡೈರೆಕ್ಟರ್ ಆಫೀಸ್ನಿಂದ ಇಲ್ಲಿಗೆ ಬಂದಿದೆ, ತನಿಖೆ ಮಾಡಿ ಕಾನೂನು ರೀತಿ ಕ್ರಮ ಕೈಗೊಂಡು ವರದಿ ಸಲ್ಲಿಸಿ ಅಂತ. ಈಗ ಜಿಲ್ಲಾಧಿಕಾರಿಗಳು ಮೊನ್ನೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ರಾಜಕೀಯ ಒತ್ತಡಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಡೈರೆಕ್ಟ್ರು ನಿರ್ದೇಶನ ಕೊಟ್ಟರು, ಇನ್ನೂ ಕ್ರಮ ಕೈಗೊಂಡಿಲ್ಲ. ನಾವು ಸೋಮವಾರ ಈ ಬಗ್ಗೆ ಇಡಿಗೆ ದೂರು ಕೊಡ್ತಾ ಇದ್ದೀವಿ. ಮತ್ತೆ ಇವರು ಅಕ್ರಮವಾಗಿ ಯಾವ ರೀತಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ. ನಾವು ರೈತರ ಮಕ್ಕಳು, ನಾವು ಒಂದು ದಿನಕ್ಕೆ 300 ಲೀಟರ್ ಹಾಲಾಗ್ತೀನಿ ಅಂತ ಈ ಗಣಿ ಮಾಲೀಕರ ಸಂಘದ ಅಧ್ಯಕ್ಷ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡ ಈ ರೀತಿ ಅಕ್ರಮ ಸುಮಾರು 50 ಕೋಟಿ ರೂಪಾಯಿ ಬಂಡೆಯನ್ನು ಕಬಳಿಸಿ ಇವತ್ತು ಕ್ರಷರ್ ಘಟಕ ಕಾನೂನು ಬಾಹಿರವಾಗಿ ನಿರ್ಮಿಸಿದ್ದಾನೆ. ಇವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಅದು ಗಣಿ ಕಾಯ್ದೆಗಳ ಪ್ರಕಾರ ಇವರು ಎಷ್ಟು ಫೈನ್ ಕಟ್ಟಬೇಕೋ ಅದನ್ನು ಕಟ್ಟಿಸ್ಬೇಕಂತ ಈ ಮುಖಾಂತರ ಒತ್ತಾಯಿಸ್ತೀನಿ ನಾನು. ಮತ್ತೆ ಇವರೆಲ್ಲ ರೈತರು ಮಕ್ಕಳು, ಆ ಮಕ್ಕಳು ನಾವು ಹಿಂಗೆಲ್ಲ ಬೆಳೆದ್ವಿ ಅಂತೆಲ್ಲ ಸಾಮಾಜಿಕವಾಗಿ ಭಾಷಣಗಳು ಮಾಡ್ತಾರೆ. ಈ ರೀತಿ ಅಕ್ರಮವಾಗಿ ಹಣ ಮಾಡಿ ಚುನಾವಣೆಗಳಿಗೆ ಬಂದು ಪ್ರಜಾಪ್ರಭುತ್ವ ವ್ಯವಸ್ಥೆನ ಇವತ್ತು ಹಾಳು ಮಾಡ್ತಾ ಇದ್ದಾರೆ. ನಾನು ರೈತನು, ಒಂದು ದಿನಕ್ಕೆ 300 ಲೀಟರ್ ಹಾಲು, ಅದೇ ಡೈಮಂಡ್ ಸಗಣಿನ ದುಬೈಗೆ ಸಪ್ಲೈ ಮಾಡೋ ಬಿಸ್ನೆಸ್ ಇರ್ಬೋದು. ಇವ್ರದೆಲ್ಲ ಈ ರೀತಿ ವ್ಯವಸ್ಥೆಯಲ್ಲಿ ನಡೀತಾ ಇದೆ. ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟಿರೋ ದೂರು, ಗಣಿ ಅಧಿಕಾರಿಗಳು ತಕ್ಷಣ ಜಂಟಿ ಸರ್ವೆ ಮಾಡಿ ಅಲ್ಲಿ ಕ್ರಷರ್ ಘಟಕ ಕಾನೂನು ಬಾಹಿರವಾಗಿ ನಿರ್ಮಿಸಿ ಆ ಬಂಡೆ ಕಬಳಿಸಿರೋದು 50 ಕೋಟಿ ರೂಪಾಯಿ ಬಂಡೆ ಕಬಳಿಸಿರೋದನ್ನ ತನಿಖೆ ಮಾಡಿ ಇವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತ ಒತ್ತಾಯಿಸ್ತೀನಿ. ಮತ್ತೆ ಮಾಲೂರು ತಾಲೂಕು ವ್ಯಾಪ್ತಿಯಲ್ಲಿ ಯಾವುದೇ ಕ್ವಾರಿ ಘಟಕ ಕಾರ್ಯನಿರ್ವಹಿಸಬೇಕಂದ್ರೆ ಬಫರ್ ಝೋನ್ ಇರಬೇಕು. ಸುಮಾರು 5 ಎಕರೆ ಕ್ವಾರಿ ಘಟಕ ಇರ್ತದಂದ್ರೆ 1 ಎಕರೆ 20 ಗುಂಟೆ ಬಫರ್ ಝೋನ್ ಕಡ್ಡಾಯವಾಗಿ ಮೇಂಟೈನ್ ಮಾಡಲೇ ಇರಬೇಕು. ಮತ್ತೆ ಬೆಂಚಿಂಗ್ ಸಿಸ್ಟಮ್ ಇರಲೇಬೇಕು. ತಾವುಗಳೆಲ್ಲ ಮೊನ್ನೆ ಉಪಲೋಕಾಯುಕ್ತ ನ್ಯಾಯಮೂರ್ತಿಗಳು ಭೇಟಿ ಕೊಟ್ಟಾಗ ನೋಡಿರ್ತೀರಿ, ಎಲ್ಲಿ ಬಫರ್ ಝೋನ್ ಬಿಟ್ಟಿದ್ರು, ಎಲ್ಲಿ ಹಸಿರು ಹೊಂದಿಕೆ ಬಫರ್ ಝೋನ್ ವಲಯದಲ್ಲಿ ಹಸಿರು ಹೊಂದಿಕೆ ಮಾಡಿರಬೇಕು. ಮತ್ತೆ ಬೆಂಚಿಂಗ್ ಸಿಸ್ಟಮ್ ಇರಬೇಕು. ಸುಮಾರು ಈ ಬೆಂಚಿಂಗ್ ಸಿಸ್ಟಮ್ದು 100 ಎಕರೆ 80ರಿಂದ 100 ಎಕರೆ ಬೆಂಚಿಂಗ್ ಸಿಸ್ಟಮ್ನೇ ಹೊಡೆದಾಕಿದ್ದಾರೆ ಕಾನೂನು ಬಾಹಿರವಾಗಿ ಗಣಿಗಾರಿಕೆ. ಸುಮಾರು ಒಂದು 3,000 ಕೋಟಿ ಇದು ನಮ್ಮ ನಂಜೇಗೌಡರ ಗಣಿ ಸಾಮ್ರಾಜ್ಯ ಅಕ್ರಮ ಗಣಿಗಾರಿಕೆ ಇವತ್ತು ನಡೆದಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಎಲ್ರಿಗೂ ದೂರು ನೀಡಿದ್ರು, ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಅಧಿಕಾರಿಗಳನ್ನ ಕೇಳಿದ್ರೆ ಅದೊಂಥರ ಬಿಡಪ್ಪ ಅವಾಗಿಂದ ಬಂದ್ಬಿಟ್ಟಿದೆ, ಇದೆಲ್ಲ ಕೇಳಬೇಡ ನೀನು ಅಂತ ಈ ತರ ಬೇಜವಾಬ್ದಾರಿ ಉತ್ತರಗಳು ಇದು ಮಾಡ್ತಿದ್ದಾರೆ. ಮತ್ತೆ ಉಪಲೋಕಾಯುಕ್ತ ನ್ಯಾಯಮೂರ್ತಿಗಳು ಮೊನ್ನೆ 17/4/2025 ಮೊನ್ನೆ ಕ್ರಷರ್ ಘಟಕಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಲೋಪದೋಷಗಳ ಮೇಲೆ ಕ್ರಮ ಕೈಗೊಳ್ರಂದಾಗ ಮೊನ್ನೆ ಹಿರಿಯ ಪರಿಸರಾಧಿಕಾರಿಗಳು, ಮಾಲಿನ್ಯ ನಿಯಂತ್ರಣ ಮಂಡಳಿ ಇವರು ಸಂಬಂಧಪಟ್ಟ ಲೋಪದೋಷಗಳನ್ನು ಗುರುತಿಸಿ NPD ಶೋಕಾಸ್ ನೋಟಿಸ್ ಜಾರಿ ಮಾಡ್ತಾರೆ. ಆದರೆ
ಶೋಕಾಸ್ ನೋಟಿಸ್ ಜಾರಿ ಮಾಡಿ ಮಂಡ್ಲಿಗೆ ಶಿಫಾರಸು ಮಾಡ್ತಾರೆ 27 ಕ್ರಷರ್ಗಳು ಬಂದ್ ಮಾಡಬೇಕಂತ. ಮಾನ್ಯ ಹಿರಿಯ ಪರಿಸರ ಅಧಿಕಾರಿಗಳು ನಿಸರ್ಗ ಭವನ ಅವರು KEB ಅವ್ರಿಗೆ ನೋಟಿಸ್ ಜಾರಿ ಮಾಡಿ ಕರೆಂಟ್ ಕಟ್ ಮಾಡಿ ಅಂತ ಆದೇಶ ಮಾಡಿದ್ದಾರೆ. ಆದರೆ ಈಗ ಹೊಸದಾಗಿ ಬೆಳಿಗ್ಗೆ ನಾನು 8 ಗಂಟೆಗೆ ಬಂದಾಗ ನಮ್ಮ ಸ್ನೇಹಿತ ಒಬ್ಬನು ಕೇಳ್ದ, ಇಲ್ಲಿ ಶಾಸಕರ ಒಡೆತನದ ಕ್ರಷರು ಏರ್ ಕ್ವಾಲಿಟಿ ಚೆಕ್ ಮಿಷಿನ್ ಹಾಕಿದ್ದಾರೆ, 4 ದಿನಕ್ಕ ಕ್ರಷರ್ನೇ ಓಡಿಸ್ತಾ ಇಲ್ಲ, ಇದು ಏನಿದು ಅಂತ ಕೇಳ್ದ. ಈ ಏರ್ ಕ್ವಾಲಿಟಿ ಚೆಕ್ ಮಾಡುವಾಗ ಕ್ರಷರ್ ಓಡ್ತಾ ಇರಬೇಕು, ಅಲ್ಲಿ ಧೂಳು ಕಣಗಳು ಹೇಗೆ ಹೋಗ್ತಾ ಇದೆ ಅಂತ ಚೆಕ್ ಮಾಡಬೇಕು. ಕ್ರಷರ್ನ ನಿಲ್ಲಿಸ್ಬಿಟ್ಟು ಏರ್ ಕ್ವಾಲಿಟಿ ಚೆಕ್ ಮಾಡಿ ಸುಳ್ಳು ವರದಿಗಳನ್ನು ಸಲ್ಲಿಸಲು ಮಾನ್ಯ ಜನಪ್ರಿಯ ಶಾಸಕರಾದಂಥ ನಂಜೇಗೌಡರು ಈ ತಂತ್ರಗಾರಿಕೆಯನ್ನು ಎಣಿಸ್ತಾ ಇದ್ದಾರೆ. ಅಧಿಕಾರಿಗಳನ್ನು ಒತ್ತಡ ಹಾಕ್ಸೋದು ನನ್ನ ಸರ್ಕಾರ ಇದೆ ಅಂತ ಈ ತರ ಒಂದು ಇದು ನಡೀತಾ ಇದೆ. ಒಂದು ರಿಪಬ್ಲಿಕ್ ಆಫ್ ಬಳ್ಳಾರಿ ಇದ್ದಂಗೆ ರಿಪಬ್ಲಿಕ್ ಆಫ್ ಟೇಕಲ್ ಹೋಬಳಿ ಆಗ್ಬಿಟ್ಟಿದೆ. ಮತ್ತೆ 100ಗೆ 1000% ಅಕ್ರಮ ಗಣಿಗಾರಿಕೆ. ಬಫರ್ ಝೋನ್ ಇಲ್ಲ, ಬೆಂಚಿಂಗ್ ಸಿಸ್ಟಮ್ ಇಲ್ಲ, ಯಾವುದೇ ನಿಯಮಾವಳಿಗಳಿಲ್ಲ, ಹಸಿರಿ ಹೊಂದಿಕೆ ಇಲ್ಲ, ಎಲ್ಲವೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಎಲ್ಲ ಇಲಾಖೆಗಳು ಇವತ್ತು ಅಕ್ರಮ ಗಣಿಗಾರಿಕೆಗೆ ಇದಾಗ್ತಾ ಇದೆ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟವರು ಇದ್ರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಈ ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸಬೇಕಂತ ನಾನು ಒತ್ತಾಯಿಸ್ತೀನಿ. ಮತ್ತೆ ಎಲ್ಲ ಪತ್ರಕರ್ತರ ಮಿತ್ರರು ದಯವಿಟ್ಟು ಎಲ್ಲರೂ ನಾಳೆ ನ್ಯೂಸ್ ಮಾಡ್ರಿ, ಇದ್ರ ಬಗ್ಗೆ ಧ್ವನಿ ಎತ್ತಿ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಿ. ಇನ್ನು 6 ತಿಂಗಳಲ್ಲಿ ಈ ಅಕ್ರಮ ಗಣಿಗಾರಿಕೆ ಯಾವುದೇ ಸರ್ಕಾರ ಇರಲಿ, ಯಾವುದೇ ಇದಿರಲಿ, 100% ಬಂದ್ ಆಗೇ ಆಗ್ತದೆ. ಎಲ್ಲ ನೋಟಿಸ್ಗಳು ಜಾರಿ ಆಗ್ತಾ ಇದೆ. ದಯವಿಟ್ಟು ನೀವೆಲ್ಲ ಬೆಂಬಲ ಕೊಡ್ಬೇಕಂತ ಈ ಮುಖಾಂತರ ನಾನು ಒಂದು ಮನವಿ ಮಾಡ್ತಾ ಇದ್ದೆ. ಅದು ಆಗಿದ ತಕ್ಷಣನೇ SP-ಗೆ ಅರ್ಧ ಅವರಲ್ಲಿ ಮಾಹಿತಿ ಕೊಟ್ಟೆ ನಾನೇ. SP-ಗೆ ವಾಟ್ಸ್ಆಪ್ ಮತ್ತೆ ಬಾಡಿ ಕೂಡ ಸಿಕ್ಕಿಲ್ಲ, ಬಾಡಿ ಕೂಡ ಸಂಜೆವರೆಗೂ ಫೋಟೋ ಸಿಕ್ಲಿಲ್ಲ. DG ಸಾಹೇಬರಿಗೆ ದೂರು ನಾನೇ ಕೊಟ್ಟೆ, IGP ಸಾಹೇಬರಿಗೆ ದೂರು ಕೊಟ್ಟೆ, DC ಅವ್ರಿಗೆ ದೂರು ಕೊಟ್ಟೆ. DC ಸಾಹೇಬರು ನನಗೆ ರಿಪ್ಲೈ ಮಾಡಿದ್ದಾರೆ ಅದ್ರ ಬಗ್ಗೆ. ಮತ್ತೆ ಮಾನವ ಹಕ್ಕುಗಳ ಆಯೋಗದಲ್ಲಿ FIR ಆಗಿ ನೋಟಿಸ್ಗಳು ಜಾರಿ ಆಗಿದೆ. ನಾವು ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ವಿ. ಯಾರು ಅವನು ಎಷ್ಟೇ ಪ್ರಭಾವ ಆಗಿರ್ಲಿ, ಅವ್ನು ಯಾರು ಗಣಿ ಮಾಲೀಕರು ಸಂಘದ ಅಧ್ಯಕ್ಷನಿರ್ಲಿ, MLA ಇರ್ಲಿ, ಕಾನೂನು ಎಲ್ರಿಗೂ ಒಂದೇ. ಮಾಲೀಕನ್ನ ಬಿಟ್ಬಿಟ್ಟು ಇವರು ಯಾರೋ ಪಾಪ ಅಲ್ಲಿ ಲೇಬರ್ಸ್ ಮೇಲೆ FIR ಮಾಡಿಬಿಟ್ಟು ಈ ತರ ಮಾಡಿಬಿಟ್ರೆ ಪ್ರಭಾವಿಗಳಿಗೊಂದು ಕಾನೂನು, ಇನ್ನೊಬ್ರಿಗೊಂದು ಕಾನೂನು ಈ ದೇಶದಲ್ಲಿಲ್ಲ. ಗಣಿ ಸುರಕ್ಷತೆ 100% ಅಕ್ರಮ ಗಣಿಗಾರಿಕೆ, ಬೋಗಸ್ ಕ್ರಷರ್ಗಳು ನಂಜೇಗೌಡರ ಗಣಿ ಸಾಮ್ರಾಜ್ಯದಲ್ಲಿ ನೀವೆಲ್ಲ ಸಹಾಯ ಮಾಡ್ರಿ. ಇನ್ನು 6 ತಿಂಗಳಲ್ಲಿ ಎಲ್ಲ ಬಂದಾಗ್ತದೆ, ಸರ್ಕಾರ ಇರ್ಲಿ ಯಾವುದೇ ಇರ್ಲಿ ಅಂತ ಈ ಮೂಲಕ ನಾನು ಒತ್ತಾಯಿಸ್ತೀನಿ. ಥ್ಯಾಂಕ್ ಯು ಸರ್.